ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಕೊರೋನಾ ಟೆನ್ಷನ್. ಕರ್ನಾಟಕಕ್ಕೂ ಲಗ್ಗೆ ಇಟ್ಟ ಕೊರೋನಾ ರೂಪಾಂತರಿ. ರಾಜ್ಯದಲ್ಲಿ 35 ಜನರಿಗೆ JN1 ವೈರಸ್ ವಕ್ಕರಿಸಿದೆ. ರಾಜಧಾನಿ ಬೆಂಗಳೂರಿನಲ್ಲೇ 20 ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಕೊರೋನಾದಿಂದ ಮೃತಪಟ್ಟ 3ರಲ್ಲೂ JN1 ಉಪತಳಿ ಇರೋದು ಕನ್ಫರ್ಮ್ ಆಗಿದೆ. ರಾಜ್ಯದಲ್ಲೂ ಕೋವಿಡ್ ಉಪತಳಿ JN1 ಆತಂಕ ಮನೆ ಮಾಡಿದೆ. ಕೇರಳ, ಗೋವಾ, ಮಹಾರಾಷ್ಟ್ರ ಬಳಿಕ ಈಗ ಕರ್ನಾಟಕದಲ್ಲೂ ಕೂಡ ರೂಪಾಂತರಿ ತಳಿ ಆರಂಭಿಸೋದಕ್ಕೆ ಶುರು ಮಾಡಿದೆ. ಜನವರಿಯಲ್ಲಿ ಈ ಕೊರೋನಾ ಸೋಂಕು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದ್ದು, ವೇಗವಾಗಿ ಹರಡ್ತಾ ಇರುವಂತಹ ಕೋವಿಡ್ ಉಪತಳಿ JN1 ಅನ್ನ ಆರಂಭದಲ್ಲೇ ಮಟ್ಟ ಹಾಕೋದಕ್ಕೆ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಈಗ ಸಂಪರ್ಕದಲ್ಲಿದ್ದಾರೆ. ಮಮತಾ, ಕಳೆದ ಬಾರಿ ಸರ್ಕಾರ ಮೀಟಿಂಗ್ ಅನ್ನ ನಡೆಸಿದಾಗ ಕೋವಿಡ್ ಆರಂಭದಲ್ಲೇ ಮಟ್ಟ ಹಾಕೋದಕ್ಕೆ ಏನೇನು ಬೇಕೋ ಆ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿತ್ತು, ಜನರಿಗೊಂದಷ್ಟು ಸೂಚನೆ ಕೊಟ್ಟಿತ್ತು. ಕೇರಳದಲ್ಲಿ ಈಗಾಗಲೇ ಶುರುವಾಗಿದೆ, ನಮ್ಮಲ್ಲಿ ಶುರುವಾಗೋದು ಬೇಡ ಅಂತ. ಆದ್ರೆ ಈಗ JN1 ನಮ್ಮಲ್ಲೂ ಬಂದಾಗಿದೆ. JN1 ಕನ್ಫರ್ಮ್ ಆದ ನಂತರದ ಮೀಟಿಂಗ್ ಇದಾಗಿರೋದ್ರಿಂದ ಬಹಳ ಸ್ಟ್ರಿಕ್ಟ್ ರೂಲ್ಸ್ ಜಾರಿಗೆ ಬರುವಂತಹ ಸಾಧ್ಯತೆ ಇದೆಯಾ, ಅಥವಾ ಈಗ ನ್ಯೂ ಇಯರ್ ಸೆಲೆಬ್ರೇಷನ್ ಮೇಲೆ ಏನಾದರೂ ಒಂದಷ್ಟು ರೆಸ್ಟ್ರಿಕ್ಷನ್ ಹಾಕಬಹುದಾ ಸರ್ಕಾರ? ಶ್ವೇತಾ, ಹೌದು. ಏನು ಕೇರಳದಲ್ಲಿ ಕಾಣಿಸ್ಕೊಂಡಂತಹ JN1 ಏನು ರೂಪಾಂತರಿ ತಳಿ ನಮ್ಮಲ್ಲಿ ಕಾಣಿಸ್ಕೊಳ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಂಡಿತು. ಅಂದರೆ 60 ವರ್ಷ ಮೇಲ್ಪಟ್ಟವರು ಮಾಸ್ಕನ್ನು ಕಡ್ಡಾಯವಾಗಿ ಬಳಕೆ ಮಾಡಿ ಅಂತಲೂ ಹೇಳಿತ್ತು. ಆದ್ರೂ ಕೂಡ ನಿನ್ನೆ ಏನು ಜಿನೋಮಿಕ್ ಸೀಕ್ವೆನ್ಸ್ ಮೊದಲ ಒಂದು ರಿಪೋರ್ಟ್ ಬಂತು. ಅದರಲ್ಲಿ ಸುಮಾರು 35 ಜನರಿಗೆ JN1 ಇರುವಂಥದ್ದು ಕನ್ಫರ್ಮ್ ಆಗಿದೆ. ಅದರಲ್ಲೂ ಮುಖ್ಯವಾಗಿ ಬೆಂಗಳೂರಿನಲ್ಲಿ 20 ಜನರಿಗೆ JN1 ಕಾಣಿಸ್ಕೊಂಡಿರುವಂಥದ್ದು, ಆ ಪ್ರಕರಣ ಕೂಡ ಪತ್ತೆಯಾಗಿರುವಂಥದ್ದು. ಹಾಗಾಗಿ ಮತ್ತಷ್ಟು ತಲೆ ಕೆಡಿಸ್ಕೊಂಡಿದೆ ಸರ್ಕಾರ, ಆರೋಗ್ಯ ಇಲಾಖೆ. ಇವತ್ತು ಅದರ ಸಂಬಂಧವಾಗಿ ಇವತ್ತು ಒಂದು ಮೀಟಿಂಗನ್ನು ಕೂಡ ಏನು ಕರೆದಿರುವಂಥದ್ದು. ಈಗ ಸಭೆ ಕೂಡ ಆರಂಭವಾಗಲಿದೆ. ಅಂದರೆ ಇದರಲ್ಲಿ ಸಬ್ ಕಮಿಟಿಯನ್ನು ಮಾಡಿಕೊಳ್ಳಲಾಗಿದೆ. ಆ ಸಬ್ ಕಮಿಟಿ ಜೊತೆಗೆ ಟ್ಯಾಕ್ನ ಸದಸ್ಯರುಗಳಿರ್ತಾರೆ, ಜೊತೆಗೆ ಏನು BBMP ಆರೋಗ್ಯಾಧಿಕಾರಿಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ಸಭೆಯಲ್ಲಿ ಮುಖ್ಯವಾಗಿ ಏನೇನು ಅಂತಂದರೆ ಈಗಾಗಲೇ JN1 ಎಲ್ಲೆಲ್ಲಿ ಬಂದಿದೆ, ಯಾರ್ಯಾರಿಗೆ ಬಂದಿದೆ, ಅದರಲ್ಲೂ ನಾವು ನೋಡಿರುವಂಥದ್ದು ಕೇವಲ 35 ಪ್ರಕರಣಗಳು ಪತ್ತೆಯಾಗಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗಿರುವಂಥದ್ದು. ಆದರೆ ಮತ್ತಷ್ಟು ಪತ್ತೆಯಾಗಿದೆ ಅನ್ನುವಂತಹ ಆತಂಕದ ವಿಷಯವನ್ನು ಈಗಾಗಲೇ ಆರೋಗ್ಯಾಧಿಕಾರಿಗಳು ಕೂಡ ಹೇಳ್ತಾ ಇದ್ರು, ಮಾಹಿತಿ ನೀಡಿದರು. ಹಾಗಾಗಿ ಮತ್ತಷ್ಟು ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ JN1 ಪ್ರಕರಣ ಪತ್ತೆಯಾಗಿದೆ ಅನ್ನುವಂಥದ್ದನ್ನು ಕೂಡ ಇವತ್ತು ರಿವೀಲ್ ಮಾಡುವಂತಹ ಸಾಧ್ಯತೆ ಇದೆ ಇವತ್ತಿನ ಮೀಟಿಂಗ್ ಬಳಿಕ. ಅದರಲ್ಲೂ ಮುಖ್ಯವಾಗಿ ಹೊಸ ವರ್ಷ ಬರ್ತಾ ಇದೆ. ಹೊಸ ವರ್ಷ ಸಂಭ್ರಮಾಚರಣೆಯನ್ನು ಹೇಗೆ ಮಾಡಬೇಕು, ಯಾವ್ಯಾವ ರೂಲ್ಸ್ಗಳನ್ನ ತರಬೇಕು, ನಿಯಮಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತು ಚರ್ಚೆ ನಡೆಯುತ್ತೆ. ಈಗಾಗಲೇ ಪೊಲೀಸ್ ಇಲಾಖೆಯಿಂದಲೂ ಕೂಡ ಏನು ಸಭೆಯನ್ನು ನಡೆಸಿದ್ರು. ಅವರ ಒಂದು ಏನು ಅಭಿಪ್ರಾಯವನ್ನು ಕೂಡ ತೆಗೆದುಕೊಳ್ಳಿದ್ದಾರೆ. ಜೊತೆಗೆ ಇವತ್ತಿನ ಸಭೆಯಲ್ಲಿ ಸಬ್ ಕಮಿಟಿಯಲ್ಲಿ ಇರುವಂತಹ ಸದಸ್ಯರುಗಳು ಯಾರ್ಯಾರು ಇರ್ತಾರೆ ಅವರಿಂದ ಒಂದಷ್ಟು ಮಾರ್ಗದರ್ಶನವನ್ನು ಕೂಡ ಪಡೆಯಲಿದ್ದಾರೆ. ಏನು ಮಾಡಬಹುದು, ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಬೇಕು, ಮಾಸ್ಕ್ ಕಡ್ಡಾಯ ಮಾಡಬೇಕಾ ಅಥವಾ ನಿಯಮವನ್ನು ಯಾವ ರೀತಿ ತೆಗೆದುಕೊಂಡು ಬರಬೇಕು. ಒಂದು ವೇಳೆ ಈಗಾಗಲೇ ಪಬ್, ಕ್ಲಬ್ಬು ಅಂಥ ಜಾಗದಲ್ಲಿ ಜಾಸ್ತಿ ಹೊಸ ವರ್ಷವನ್ನು ತುಂಬ ಸಂಭ್ರಮದಿಂದ ಆಚರಣೆ ಮಾಡುವಂಥದ್ದು, ಜಾಸ್ತಿ ಜನ ಸೇರ್ತಾರೆ. MG ರೋಡಲ್ಲೂ ಕೂಡ ಜಾಸ್ತಿ ಜನ ಸೇರ್ತಾರೆ. ಅಂತಹ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯ ರೂಲ್ಸ್ಗಳನ್ನ ತರಬೇಕು ಅನ್ನುವಂಥದ್ದು ಕೂಡ ಇವತ್ತು ಚರ್ಚೆ ಆಗುತ್ತೆ. ಒಟ್ಟಿನಲ್ಲಿ ಇವತ್ತಿನ ಸಭೆ ತುಂಬ ಮಹತ್ವವನ್ನು ಪಡೆದಿರುವಂಥದ್ದು. ಇವತ್ತಿನ ಸಭೆಯ ಬಳಿಕ ಮತ್ತಷ್ಟು ಟೈಟ್ ರೂಲ್ಸ್ ಅಂತಂದರೆ ಮಾರ್ಗಸೂಚಿಯನ್ನು ಮತ್ತೆ ಇನ್ನೊಂದು ಮಾರ್ಗಸೂಚಿಯನ್ನು ತರ್ತಾರಾ ಅನ್ನುವಂಥದ್ದು ಕುತೂಹಲ ಆಗಿರುವಂಥದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಮಮತಾ, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.